ಇನ್ನು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಭಾರಿ ಆಘಾತ ಎದುರಾಗಿದೆ. ಒಲಿಂಪಿಕ್ಸ್ ಫೈನಲ್ನಿಂದ ವಿನೇಶ್ ಫೋಗಟ್ ಅವರನ್ನ ಅನರ್ಹಗೊಳಿಸಲಾಗಿದೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಭಾರಿ ನಿರಾಸೆ. ಒಲಿಂಪಿಕ್ಸ್ ಫೈನಲ್ನಿಂದ ವಿನೇಶ್ ಫೋಗಟ್ ನೆನ್ನೆ ಇಡೀ ದೇಶವೇ ವಿನೇಶ್ ಫೋಗಟ್ ಅವರ ಸಾಧನೆಯನ್ನ ಕೊಂಡಾಡಿತ್ತು. ಕುಸ್ತಿ ಪಂದ್ಯದಿಂದ ವಿನೇಶ್ ಫೋಗಟ್ ಅನರ್ಹಗೊಂಡಿದ್ದಾರೆ. ಕಾರಣ 50 ಕೆಜಿಗಿಂತ ಹೆಚ್ಚಿನ ತೂಕ ಹೊಂದಿದ್ದಕ್ಕೆ ಅನರ್ಹಗೊಳಿಸಲಾಗಿದೆ ಅಂತ ಗೊತ್ತಾಗಿದೆ. ಈಗ ಒಲಿಂಪಿಕ್ ಸಂಸ್ಥೆಯಿಂದ ಮಾಹಿತಿ ಲಭ್ಯವಾಗಿದೆ. ನಿನ್ನೆ ನಂಬರ್ 1 ಚಾಂಪಿಯನ್ ಅವರನ್ನು ಸೋಲಿಸಿದ್ರು ವಿನೇಶ್ ಫೋಗಟ್. ಆದರೆ ಇವತ್ತು 50 ಕೆಜಿಗಿಂತ ಹೆಚ್ಚಿನ ತೂಕ ಇದೆ ಅನ್ನೋ ಕಾರಣಕ್ಕೆ ಈಗ ಈ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಸ್ಪರ್ಧೆಯಿಂದ ಅವ್ರನ್ನ ಅನರ್ಹಗೊಳಿಸಲಾಗಿದೆ ಅಂತ. ಸೊ ವಿನೇಶ್ ಫೋಗಟ್ ಅವ್ರನ್ನ ಈಗ ಈ ನೆನೆ ಕುಸ್ತಿ ಸ್ಪರ್ಧೆ ಏನಿತ್ತು, ಒಂದು ದಾಖಲೆಯನ್ನು ನಿರ್ಮಾಣ ಮಾಡಿದ್ರು. ಸೋಲನ್ನೇ ಕಾಣದಂಥ ಎದುರಾಳಿಯನ್ನು ಸೋಲಿಸಿ, ಸೊ ಯಾರು ಕೂಡ ನಿರೀಕ್ಷೆ ಮಾಡದಂಥ ಒಂದು ಗೆಲುವು 50 ಕೆಜಿಗಿಂತ ಹೆಚ್ಚಿನ ತೂಕ ಇದೆ ಅನ್ನೋ ಕಾರಣಕ್ಕೆ ಡಿಸ್ಕ್ವಾಲಿಫೈ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. 50 ಕೆಜಿ ಕೆಟಗರಿ ಏನಿದೆ, ಸೊ ಅದರಿಂದ ಈಗ ಈ ಕಾಂಪಿಟೇಷನ್ನ ಮುಂದಿನ ಹಂತಕ್ಕೆ ಅವರು ಮುಂದುವರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ವಿನೇಶ್ ಫೋಗಟ್ ನಿನ್ನೆ ಒಂದು ಗೆಲುವನ್ನು ಸಾಧಿಸಿದ್ದು. ಸೊ ಬಹುತೇಕ ಎಲ್ಲರೂ ಕೂಡ ಖಂಡಿತ ಗೋಲ್ಡ್ ಫಿಕ್ಸ್ ಅನ್ನೋ ರೀತಿಯಾಗಿತ್ತು. ಅಷ್ಟರ ಮಟ್ಟಿಗೆ ವಿನೇಶ್ ಅವರ ಹೋರಾಟ ಇತ್ತು. ಅವರ ಮನೆಯಲ್ಲೂ ಕೂಡ ಸಂಭ್ರಮ ಮನೆ ಮಾಡಿತ್ತು. ಆದರೆ ಇಡೀ ದೇಶದಲ್ಲಿ ಇದ್ದಂಥ ನಿರೀಕ್ಷೆ ಈಗ ವಿನೇಶ್ ಫೋಗಟ್ ಅವರು ಡಿಸ್ಕ್ವಾಲಿಫೈ ಆಗಿದ್ದಾರೆ ಅಂತ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದರೆ ಒಲಿಂಪಿಕ್ಸ್ ಕಡೆಯಿಂದಲೇ